ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಏಪ್ರಿಲ್ 9ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟ್ನಲ್ಲಿ ಇವತ್ತೊಂದು ಫ್ಲಾಟ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿನಲ್ಲಿ 24 ಪಾಯಿಂಟ್ಗಳಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಆಲ್ ಟೈಮ್ ಹೈ ಹತ್ರ ನಿಫ್ಟಿ ಟ್ರೇಡ್ ಆಗ್ತಿತ್ತು. ಸೊ ಆ ಒಂದು ಲೆವೆಲ್ನಿಂದ ಸ್ವಲ್ಪ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆಯೇ ಸೆನ್ಸೆಕ್ಸ್ ಕೂಡ 59 ಪಾಯಿಂಟ್ಗಳಷ್ಟು ಕರೆಕ್ಟ್ ಆಗಿದೆ. ಬ್ಯಾಂಕ್ ನಿಫ್ಟಿ ಇವತ್ತು ಪಾಸಿಟಿವ್ ಆಗಿತ್ತು. 149 ಪಾಯಿಂಟ್ಗಳ ಅಪ್ಸೈಡ್ನೊಂದಿಗೆ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ 22,500 ನಿಫ್ಟಿಗೆ ಒಂದು ಕ್ರೂಷಲ್ ಸಪೋರ್ಟ್ ಆಗಿರುತ್ತೆ. ಆ ಒಂದು ಲೆವೆಲ್ನ ಮೇಲ್ಗಡೆ ಟ್ರೇಡ್ ಆಗ್ತಿರೋವರೆಗೂ ಪಾಸಿಟಿವ್ ಸೆಂಟಿಮೆಂಟ್ ಅನ್ನ ನಿಫ್ಟಿಯಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಹಾಗೆ ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಅಪೋಲೋ ಹಾಸ್ಪಿಟಲ್ ಟಾಪ್ ಗೇನರ್ ಆಗಿತ್ತು. 3% ಅಪ್ಸೈಡ್ನೊಂದಿಗೆ ಅಪೋಲೋ ಹಾಸ್ಪಿಟಲ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇಂಡಲ್ಕೋನಲ್ಲಿ ಕೂಡ 2% ಗೇನ್ ನೋಡೋದಕ್ಕೆ ಸಿಕ್ಕಿದೆ. ಮೆಟಲ್ ಸೆಕ್ಟರ್ನ ಸ್ಟಾಕ್ಗಳು ಇವತ್ತು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಹಿಂದೂಸ್ತಾನ್ ಕಾಪರ್, ಸೇಲ್, ವೇದಾಂತ ಈ ಎಲ್ಲ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಒಂದು ಸ್ಟ್ರಾಂಗ್ ಡಿಮ್ಯಾಂಡ್ ಆಗಿರುತ್ತೆ. ಸೊ ಭಾರತದಲ್ಲಿ ಎಕನಾಮಿಕ್ ಗ್ರೋ ಆಗಬೇಕು ಅಂದರೆ ಇನ್ಫ್ರಾಸ್ಟ್ರಕ್ಚರಲ್ ಗ್ರೋತ್ ಆಗಬೇಕಾಗುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಗ್ರೋ ಆಗಬೇಕು ಅಂದರೆ ಮೆಟಲ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕಾಪರ್, ಸ್ಟೀಲ್, ಅಲ್ಯೂಮಿನಿಯಂಗೆ ಡಿಮ್ಯಾಂಡ್ ಹೆಚ್ಚಾಗುತ್ತೆ ಅಂತ ಬಹಳಷ್ಟು ಬ್ರೋಕರೇಜ್ಗಳು ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಆ ಒಂದು ರೀಸನ್ನಿಂದ ಮೆಟಲ್ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಸೊ ಮೆಟಲ್ ಸೆಕ್ಟರ್ನ ಡಿಮ್ಯಾಂಡ್ ಅಥವಾ ವಾಲ್ಯೂಮ್ ಗ್ರೋ ಆಗುತ್ತೆ ಅನ್ನುವಂಥ ನ್ಯೂಸ್ ಬಂದಾಗ ಮೆಟಲ್ ಸ್ಟಾಕ್ಗಳಲ್ಲಿ ಈ ರೀತಿಯ ಒಂದು ಅಪ್ ಟ್ರೆಂಡನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಹಾಗೆ ICICI ಬ್ಯಾಂಕ್ ಕೂಡ ಇವತ್ತು 2% ಗೇನ್ ಆಗಿದೆ. ಬಜಾಜ್ ಫಿನ್ಸರ್ವ್ನಲ್ಲಿ ಕೂಡ 1.5% ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಇನ್ಫೋಸಿಸ್ ಕೂಡ 1%ಗೂ ಹೆಚ್ಚಿನ ಅಪ್ಸೈಡ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇನ್ಫೋಸಿಸ್ ಸ್ಟಾಕನ್ನು ಬೋಫಾ ಸೆಕ್ಯೂರಿಟೀಸ್ ಕವರ್ ಮಾಡಿದರೆ ಈ ಒಂದು ಪ್ರೈಸ್ನಿಂದ 18% ಅಪ್ಸೈಡ್ನ ಪಾಸಿಬಿಲಿಟಿ ಇನ್ಫೋಸಿಸ್ನಲ್ಲಿ ಇರುತ್ತೆ ಅಂತ ಅವರು ಪ್ರಿಡಿಕ್ಟ್ ಮಾಡಿದ್ದಾರೆ. ಇನ್ಫೋಸಿಸ್ Q4ನಲ್ಲಿ ಒಂದು ಫ್ಲಾಟ್ ರಿಸಲ್ಟನ್ನು ಡಿಕ್ಲೇರ್ ಮಾಡ್ಬೋದು. ಹಾಗೆ 2025ರ ಫಿನಾನ್ಷಿಯಲ್ ಇಯರ್ಗೆ 3-6% ರೆವೆನ್ಯೂ ಗ್ರೋತ್ನ ಪ್ರಿಡಿಕ್ಷನನ್ನು ಮಾಡ್ಬೋದು ಅಂತ ಬೋಫಾ ಸೆಕ್ಯೂರಿಟೀಸ್ ಎಕ್ಸ್ಪೆಕ್ಟೇಷನನ್ನು ಹೊಂದಿದ್ದಾರೆ. ಸೊ ಬಹಳಷ್ಟು ಬ್ರೋಕರೇಜ್ಗಳು 7% ರೆವೆನ್ಯೂ ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಇನ್ಫೋಸಿಸ್ನ ಕಡೆಯಿಂದ 2025ರಲ್ಲಿ ಇರುತ್ತೆ ಅಂತ ಪ್ರಿಡಿಕ್ಷನ್ಗಳನ್ನು ಮಾಡಿದ್ದಾರೆ. ಬಟ್ ಬೋಫಾ ಸೆಕ್ಯೂರಿಟೀಸ್ ಈ ಮುಂಚೆ ನ್ಯೂಟ್ರಲ್ ರೇಟಿಂಗ್ ಅನ್ನು ಇನ್ಫೋಸಿಸ್ನಲ್ಲಿ ಕೊಟ್ಟಿದ್ರು. 1735ರ ಟಾರ್ಗೆಟ್ ಪ್ರೈಸ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಅದನ್ನು ಈಗ ಬೈ ರೇಟಿಂಗ್ಗೆ ಚೇಂಜ್ ಮಾಡಿ 1785ರ ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ಏಪ್ರಿಲ್ 18ಕ್ಕೆ ಇನ್ಫೋಸಿಸ್ ತಮ್ಮ ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡ್ತಾರೆ. ಒಳ್ಳೆ ಒಂದು ಡಿವಿಡೆಂಡ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗೆ 2025ರ ಫಿನಾನ್ಷಿಯಲ್ ಇಯರ್ನ ರೆವೆನ್ಯೂ ಗೈಡೆನ್ಸ್ ಅನ್ನ ಇನ್ಫೋಸಿಸ್ ಯಾವ ರೀತಿಯಲ್ಲಿ ಕೊಡ್ತಾರೆ ಅದನ್ನ ಇನ್ವೆಸ್ಟರ್ಸ್ಗಳು ಅಬ್ಸರ್ವ್ ಮಾಡ್ತಿರ್ತಾರೆ. ನಿಫ್ಟಿಯ ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ ಟೈಟನ್ ನೋಡೋದಕ್ಕೆ ಸಿಕ್ತು. 2% ಕರೆಕ್ಷನ್ ಟೈಟನ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಕೋಲ್ ಇಂಡಿಯಾ, ಹೀರೋ ಮೋಟೋಕಾರ್ಪ್ ಕೂಡ 1.5%ಗೂ ಹೆಚ್ಚಾಗಿ ಇವತ್ತು ಕರೆಕ್ಟ್ ಆಗಿದೆ. ರಿಲಯನ್ಸ್ ಮತ್ತು ಏಷ್ಯನ್ ಪೇಂಟ್ಸ್ನಲ್ಲಿ ಕೂಡ ಆಲ್ಮೋಸ್ಟ್ 1.5% ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ DIIS ಕಡೆಯಿಂದ ಬೈಯಿಂಗ್ ಕಂಟಿನ್ಯೂ ಆಗ್ತದೆ. 2257 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ DIIS ಕಡೆಯಿಂದ ಬಂದಿದೆ. FIIs ನೆಟ್ ಸೆಲ್ಲರ್ಸ್ ಆಗಿ ಕಂಟಿನ್ಯೂ ಆಗ್ತಿದ್ದಾರೆ. 593 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ FIIs ಕಡೆಯಿಂದ ಬಂದಿದೆ. ಆಕ್ಸಿಸ್ ಬ್ಯಾಂಕ್ನಲ್ಲಿ ಇವತ್ತೊಂದು ಬ್ಲಾಕ್ ಡೀಲ್ ಆಗಿದೆ. ಬೇನ್ ಕ್ಯಾಪಿಟಲ್ ತಮ್ಮ ಎಲ್ಲ ಸ್ಟೇಕನ್ನು ಸೆಲ್ ಮಾಡಿರುವಂಥ ಚಾನ್ಸಸ್ ಇದೆ. 2017ರಲ್ಲಿ ಆಕ್ಸಿಸ್ ಬ್ಯಾಂಕ್ ಕ್ಯಾಪಿಟಲ್ ರೈಸ್ ಮಾಡಿದ್ರು. 11,226 ಕೋಟಿಯ ಕ್ಯಾಪಿಟಲ್ ರೈಸ್ ಆಗಿತ್ತು. ಅದರಲ್ಲಿ 6,854 ಕೋಟಿಯಷ್ಟು ಇನ್ವೆಸ್ಟ್ಮೆಂಟನ್ನು ಬೇನ್ ಕ್ಯಾಪಿಟಲ್ ಮಾಡಿದ್ರು. ಸೊ 2021ರ ನಂತರ ಸ್ಲೋ ಆಗಿ ಬೇನ್ ಕ್ಯಾಪಿಟಲ್ ಆಕ್ಸಿಸ್ ಬ್ಯಾಂಕಲ್ಲಿ ತಮ್ಮ ಸ್ಟೇಕನ್ನು ಕಡಿಮೆ ಮಾಡ್ತಾ ಬರ್ತಿದ್ದಾರೆ. ಈಗ ಅವರು ಕಂಪ್ಲೀಟ್ ಆಗಿ ಎಕ್ಸಿಟ್ ಆಗಿರುವಂಥ ಚಾನ್ಸಸ್ ಇದೆ. 3.3% ಸ್ಟೇಕನ್ನು ಆಕ್ಸಿಸ್ ಬ್ಯಾಂಕಲ್ಲಿ ಸದ್ಯಕ್ಕೆ ಬೇನ್ ಕ್ಯಾಪಿಟಲ್ ಹೊಂದಿದ್ರು. ಅಷ್ಟನ್ನು ಕೂಡ ಸೆಲ್ ಮಾಡಿರುವಂಥ ಚಾನ್ಸಸ್ ಇದೆ. $431 ಮಿಲಿಯನ್ ಫಂಡ್ಸ್ ಅನ್ನ ಈ ಒಂದು ಬ್ಲಾಕ್ ಡೀಲ್ ನಿಂದ ಬೇನ್ ಕ್ಯಾಪಿಟಲ್ಸ್ ಪಡ್ಕೊಂಡಿರ್ತಾರೆ. ಹಾಗೆ ಆಕ್ಸಿಸ್ ಬ್ಯಾಂಕ್ನಲ್ಲಿ 2017ರಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದಾಗ ಆಕ್ಸಿಸ್ ಬ್ಯಾಂಕ್ನ ಸ್ಟಾಕ್ ಪ್ರೈಸ್ 500ರ ಅರೌಂಡಲ್ಲಿ ಇತ್ತು. ಈಗ ಆಕ್ಸಿಸ್ ಬ್ಯಾಂಕ್ ₹1,000 ಮೇಲ್ಗಡೆ ಟ್ರೇಡ್ ಆಗ್ತದೆ. ಸೊ ಒಳ್ಳೆ ಒಂದು ಗೇನ್ಸ್ ಅನ್ನು ಕೂಡ ಬೇನ್ ಕ್ಯಾಪಿಟಲ್ ಆಕ್ಸಿಸ್ ಬ್ಯಾಂಕ್ನಿಂದ ಮಾಡ್ಕೊಂಡಿದ್ದಾರೆ. ಆದ್ರಿಂದ ಅವರು ಕಂಪ್ಲೀಟ್ ಆಗಿ ಎಕ್ಸಿಟ್ ಕೂಡ ಆಗಿದ್ದಾರೆ. ಸೊ ಯಾವುದೇ ಒಂದು ಫಾರಿನ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು ಒಳ್ಳೆ ಒಂದು ಪ್ರೈಸ್ನಲ್ಲಿ ಶೇರ್ಸ್ಗಳನ್ನು ಬೈ ಮಾಡ್ಕೊಂಡಿದ್ರೆ ಪ್ರಾಫಿಟ್ಸ್ ಇದ್ದಾಗ ಅವರು ತಮ್ಮ ಪ್ರಾಫಿಟ್ಸ್ಗಳನ್ನು ತಗೋತಿರ್ತಾರೆ. ಈ ರೀತಿಯ ಬ್ಲಾಕ್ ಡೀಲ್ಸ್ಗಳು ಸ್ಟಾಕ್ಗಳಲ್ಲಿ ಬರ್ತಾ ಇರುತ್ತೆ. ಸೊ ಬ್ಲಾಕ್ ಡೀಲ್ನ ನ್ಯೂಸ್ ಬಂದಾಗ ಸ್ಟಾಕ್ನಲ್ಲಿ ಸ್ವಲ್ಪ ನೆಗೆಟಿವಿಟಿ ನೋಡೋದಕ್ಕೆ ಸಿಗುತ್ತೆ. ಆಕ್ಸಿಸ್ ಬ್ಯಾಂಕ್ ನೆಗೆಟಿವ್ ಆಗಿ ಟ್ರೇಡ್ ಆಗ್ತಿತ್ತು. ಬಟ್ ಅದಾದ್ಮೇಲೆ ಸ್ಟಾಕ್ ರಿಕವರ್ ಆಗಿ ಒಂದು ಫ್ಲಾಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬಟ್ ಲಾಂಗ್ ಟರ್ಮ್ಗೆ ಆಕ್ಸಿಸ್ ಬ್ಯಾಂಕ್ ಒಳ್ಳೆ ಒಂದು ಆಯ್ಕೆ ಆಗುತ್ತೆ. HDFC ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, SBI, ICICI ಬ್ಯಾಂಕ್ ಬ್ಯಾಂಕಿಂಗ್ ಸೆಕ್ಟರ್ನ ಟಾಪ್ ಪಿಕ್ಸ್ ಆಗಿರುತ್ತೆ. ಗ್ಲ್ಯಾಂಡ್ ಫಾರ್ಮಾದಲ್ಲಿ ಕೂಡ ಇವತ್ತೊಂದು ಬ್ಲಾಕ್ ಡೀಲ್ ನೋಡೋದಕ್ಕೆ ಸಿಕ್ತು. ಸ್ಟಾಕ್ನಲ್ಲಿ 5% ಡೌನ್ ಸೈಡ್ ಬೆಳಿಗ್ಗೆ ನೋಡೋದಕ್ಕೆ ಸಿಕ್ತಿತ್ತು. ಅದಾದಮೇಲೆ 3% ಡೌನ್ ಸೈಡ್ನೊಂದಿಗೆ ಗ್ಲ್ಯಾಂಡ್ ಫಾರ್ಮಾ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಗ್ಲ್ಯಾಂಡ್ ಫಾರ್ಮಾದಲ್ಲಿ ಎಕ್ಸ್ ಪ್ರಮೋಟರ್ ತಮ್ಮ ಸ್ಟೇಕನ್ನು ಸೆಲ್ ಮಾಡಿದರೆ 1,590 ಕೋಟಿ ಅಮೌಂಟ್ನಷ್ಟು ಶೇರ್ಸ್ಗಳನ್ನು ಎಕ್ಸ್ ಪ್ರಮೋಟರ್ ಸೆಲ್ ಮಾಡಿರುವಂಥ ಚಾನ್ಸಸ್ ಇದೆ. ಈ ಒಂದು ಬ್ಲಾಕ್ ಡೀಲ್ ಬಂದಿರೋದ್ರಿಂದ ಸ್ಟಾಕ್ ಪ್ರೈಸ್ನಲ್ಲಿ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಈ ಒಂದು ಬ್ಲಾಕ್ ಡೀಲ್ನ ನ್ಯೂಸ್ನಿಂದ ಕಳೆದ 2-3 ದಿನಗಳಿಂದ ಸ್ವಲ್ಪ ನೆಗೆಟಿವಿಟಿ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಗ್ಲ್ಯಾಂಡ್ ಫಾರ್ಮಾ ಕೂಡ ಹೈಯರ್ ಲೆವೆಲ್ನಿಂದ ಬಹಳಷ್ಟು ಕರೆಕ್ಟ್
ಎಫೆಕ್ಟ್ ಆಗ್ತದೆ. ಸೊ ಗ್ಲ್ಯಾಂಡ್ ಫಾರ್ಮಾ ಒಳ್ಳೆ ಒಂದು ಕಂಪನಿನೇ, ಬಟ್ ತುಂಬಾ ವಾಲಟಾಲಿಟಿ ಸ್ಟಾಕ್ನಲ್ಲಿ ಇರುತ್ತೆ. ಲಾಂಗ್ ಟರ್ಮ್ನ ವ್ಯೂ ಇದ್ರೆ ಖಂಡಿತವಾಗ್ಲೂ ಲಾಂಗ್ ಟರ್ಮ್ಗೂ ಕೂಡ ನೀವು ಹೋಲ್ಡ್ ಮಾಡ್ಕೋಬೋದಾಗುತ್ತೆ. ಪೇಟಿಎಂನಲ್ಲಿ ಕೂಡ ಇವತ್ತು 2% ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಪೇಟಿಎಂ ಸ್ಟಾಕನ್ನು ಇನ್ನೊಂದು ಬ್ರೋಕರೇಜ್ ಕವರ್ ಮಾಡಿದ್ದಾರೆ. ಬೋಫಾ ಸೆಕ್ಯೂರಿಟೀಸ್ ಪೇಟಿಎಂ ಸ್ಟಾಕನ್ನು ಕವರ್ ಮಾಡಿ ಅಂಡರ್ ಪರ್ಫಾರ್ಮ್ ರೇಟಿಂಗನ್ನು ಕೊಡ್ತಾ ಇದ್ದಾರೆ. ಹಾಗೆ 400 ರೂಪಾಯಿಯ ಟಾರ್ಗೆಟ್ ಪ್ರೈಸನ್ನು ಬೋಫಾ ಸೆಕ್ಯೂರಿಟೀಸ್ ಫಿಕ್ಸ್ ಮಾಡಿದ್ದಾರೆ. ಇದಕ್ಕೆ ರೀಸನ್ ಈ ಒಂದು ಕ್ವಾರ್ಟರ್ನಲ್ಲಿ ಪೇಟಿಎಂನ ಕಡೆಯಿಂದ ಅಷ್ಟೊಳ್ಳೆ ರಿಸಲ್ಟ್ಸ್ ಬರೋದಿಲ್ಲ, ಅವರ ಲಾಸಸ್ ಇನ್ನಷ್ಟು ಇನ್ಕ್ರೀಸ್ ಆಗ್ಬೋದು ಅಂತ ಬೋಫಾ ಸೆಕ್ಯೂರಿಟೀಸ್ ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಹಾಗೆಯೇ ಈ ಒಂದು ಸ್ಟಾಕ್ ರೀರೇಟಿಂಗ್ ಆಗಬೇಕು ಅಂದರೆ ಇನ್ನೂ 2-3 ಕ್ವಾರ್ಟರ್ ಬೇಕಾಗುತ್ತೆ ಅಂತ ಕೂಡ ಬೋಫಾ ಸೆಕ್ಯೂರಿಟೀಸ್ ಹೇಳಿದ್ದಾರೆ. ಪೇಟಿಎಂನ ಲೆಂಡಿಂಗ್ ಸ್ಲೋ ಆಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ, ಬಟ್ ಮುಂದಿನ 1-2 ಕ್ವಾರ್ಟರ್ಗಳಲ್ಲಿ ಖಂಡಿತವಾಗ್ಲೂ ನಮಗೆ ಫಿನಾನ್ಷಿಯಲ್ಸ್ನ ಮೇಲೆ ಎಫೆಕ್ಟ್ ಕಾಣಿಸುತ್ತೆ ಅನ್ನೋದು ಬೋಫಾ ಸೆಕ್ಯೂರಿಟೀಸ್ನ ವ್ಯೂ ಆಗಿರುತ್ತೆ. ರೀಸೆಂಟಾಗಿ ಭಾಳಷ್ಟು ಬ್ರೋಕರೇಜ್ಗಳು 500ರಿಂದ 530ವರೆಗೂ ಟಾರ್ಗೆಟ್ಸ್ಗಳನ್ನು ಪೇಟಿಎಮ್ಮಲ್ಲಿ ಕೊಟ್ಟಿದ್ರು, ಬಟ್ ಬೋಫಾ ಸೆಕ್ಯೂರಿಟೀಸ್ 400ರ ಟಾರ್ಗೆಟ್ ಪ್ರೈಸನ್ನು ಕೊಡ್ತಾ ಇದ್ದಾರೆ. ಭಾರತೀಯ ಎಕ್ಸಾಕಾಮ್ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿ ಕಾಣಿಸ್ತದೆ. 92 ರೂಪಾಯಿಯಷ್ಟು ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 16% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಭಾರತೀಯ ಎಕ್ಸಾಕಾಮ್ನ IPO ಶುಕ್ರವಾರ ಮಾರ್ಕೆಟ್ನಲ್ಲಿ ಲಾಂಚ್ ಆಗುತ್ತೆ. ಹಾಗೆಯೇ ಭಾರತೀಯ ಎಕ್ಸಾಕಾಮ್ನ ಅಲಾಟ್ಮೆಂಟ್ ಸ್ಟೇಟಸ್ ಕೂಡ ಬಂದಿದೆ. ಕೆಫಿನ್ಟೆಕ್ ವೆಬ್ಸೈಟ್ನಲ್ಲಿ ನೀವು ಅಲಾಟ್ಮೆಂಟ್ ಸ್ಟೇಟಸನ್ನು ಚೆಕ್ ಮಾಡ್ಕೋಬೋದಾಗುತ್ತೆ. ಹಾಗೆ ಆಲ್ರೆಡಿ ನೀವು ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ ಬ್ಯಾಂಕ್ನ ಕಡೆಯಿಂದ ನೋಟಿಫಿಕೇಶನ್ಸ್ ಕೂಡ ಬಂದಿರುತ್ತೆ. ಶುಗರ್ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ 3 ಗಂಟೆಯ ನಂತರ ನೋಡೋದಕ್ಕೆ ಸಿಕ್ತು. ಶ್ರೀ ರೇಣುಕಾ ಶುಗರ್ ಆಗಿರ್ಬೋದು, ಬಲರಾಂಪುರ್ ಚೀನಿ ಹಾಗೆ ಬೇರೆ ಶುಗರ್ ಸ್ಟಾಕ್ಗಳಲ್ಲಿ ಕೂಡ ಒಳ್ಳೆ ಒಂದು ಪಾಸಿಟಿವ್ ಅಪ್ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಗೌರ್ಮೆಂಟ್ ಮತ್ತಷ್ಟು ಎಥನಾಲ್ ಪ್ರೊಡಕ್ಷನ್ ಅನ್ನು ಮಾಡುವಂಥ ಚಾನ್ಸಸ್ ಇದೆ ಅನ್ನುವಂಥ ಒಂದು ನ್ಯೂಸ್ ಆಗಿರುತ್ತೆ. ಹಾಗೆ ಗೌರ್ಮೆಂಟ್ 2025ರ ವೇಳೆಗೆ ಫ್ಯೂಯಲ್ನಲ್ಲಿ 20% ಎಥನಾಲ್ ಬ್ಲೆಂಡಿಂಗ್ನ ಪ್ಲಾನನ್ನು ಹೊಂದಿದ್ದಾರೆ. ಇದು ಶುಗರ್ ಸ್ಟಾಕ್ಗಳಿಗೆ ಪಾಸಿಟಿವ್ ಆಗುತ್ತೆ. ಸೊ ಶುಗರ್ ಸ್ಟಾಕ್ ಕಂಪನಿಗಳು ಹೆಚ್ಚಿನ ಒಂದು ಶುಗರನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಅದರಲ್ಲಿ ಗೌರ್ಮೆಂಟ್ ಇಷ್ಟು ಅಮೌಂಟ್ನ ಶುಗರನ್ನು ಎಥನಾಲ್ ಪ್ರೊಡಕ್ಷನ್ಗೆ ನೀವು ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಹಾಗೇನಾಗುತ್ತೆ ಅಂದರೆ ಶುಗರ್ ಶಾರ್ಟೇಜ್ ಆಗುತ್ತೆ. ಹಾಗೆ ಬಹಳಷ್ಟು ಶುಗರ್ ಕಂಪನಿಗಳು ಶುಗರನ್ನು ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಕೂಡ ಮಾಡ್ತಾರೆ. ಆದ್ದರಿಂದ ಕೂಡ ಭಾರತದಲ್ಲಿ ಶುಗರ್ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ. ಸೊ ಶುಗರ್ ಶಾರ್ಟೇಜ್ ಬಂದಿದೆ ಅಂದ ತಕ್ಷಣ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ. ಡಿಮ್ಯಾಂಡ್ ಇನ್ಕ್ರೀಸ್ ಆದಾಗ ಪ್ರೈಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ಶುಗರ್ ಕಂಪನಿಗಳು ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನ ಮಾಡ್ತಾರೆ. ಸೊ ಯಾವಾಗೆಲ್ಲ ಎಥನಾಲ್ನ ನ್ಯೂಸ್ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ, ಆಗೆಲ್ಲ ಶುಗರ್ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಗುತ್ತೆ. ಸೊ ಈಗಿರುವಂಥ ಗೌರ್ಮೆಂಟ್ ಎಥನಾಲ್ ಪ್ರೊಡಕ್ಷನ್ನ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿಯನ್ನು ಹೊಂದಿದ್ದಾರೆ. ಸೊ ಸೇಮ್ ಗೌರ್ಮೆಂಟ್ ಮುಂದೆ ಕೂಡ ಪವರ್ಗೆ ಬರ್ಬೋದು ಅನ್ನುವಂಥ ಸರ್ವಿಸ್ ನೋಡೋದಕ್ಕೆ ಸಿಗ್ತದೆ. ಆದ್ರಿಂದ ಕೂಡ ಗೌರ್ಮೆಂಟ್ ಹೆಚ್ಚಿನ ಒಂದು ಎಥನಾಲ್ ಬ್ಲೆಂಡಿಂಗ್ ಅನ್ನ ಮುಂದಿನ ದಿನಗಳಲ್ಲಿ ಕೂಡ ಪ್ಲಾನ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಇದು ಶುಗರ್ ಕಂಪನಿಗಳಿಗೆ ಪಾಸಿಟಿವ್ ಆಗುತ್ತೆ. ಸೊ ಈ ರೀತಿಯಲ್ಲಿ ಸ್ಟಾಕ್ಗಳಲ್ಲಿ ಒಂದು ಪಾಸಿಟಿವ್ ಟ್ರೆಂಡ್ ಇದ್ದಾಗ ಲೋವರ್ ಲೆವೆಲ್ಗಳಲ್ಲಿ ಶೇರ್ಗಳನ್ನು ಬೈ ಮಾಡ್ಕೊಂಡಿರ್ತೀವಿ, ಅದರಲ್ಲಿ ನಾವು ಪ್ರಾಫಿಟ್ ಬುಕಿಂಗ್ನ ಬಗ್ಗೆ ಕೂಡ ಯೋಚನೆ ಮಾಡ್ಕೋಬೋದಾಗುತ್ತೆ. ಸೊ ಈಗಿನ ಮಾರ್ಕೆಟ್ ಏನಿದೆ ಸೆಲ್ ಆನ್ ರೈಸ್ ಹಾಗೆಯೇ ಬೈ ಆನ್ ಡಿಪ್ನ ಮಾರ್ಕೆಟ್ ಆಗಿರುತ್ತೆ. ಒಂದು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದಾಗ ಅಲ್ಲಿ ನಾವು ಶೇರ್ಸ್ಗಳನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದಾಗುತ್ತೆ. ಅಕಸ್ಮಾತ್ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆಯ ಒಂದು ಪಾಸಿಟಿವ್ ಟ್ರೆಂಡ್ ಇದ್ದರೆ ಸ್ಟಾಕ್ ಸ್ಪೆಸಿಫಿಕ್ ಅಪ್ರೋಚನ್ನು ತಗೊಂಡು ಶೇರ್ಸ್ಗಳನ್ನು ಸೆಲ್ ಮಾಡಿ ಪ್ರಾಫಿಟ್ಸ್ಗಳನ್ನು ಕೂಡ ತಗೋಬೋದಾಗುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.